Okay. Good morning, students. So in this class, I am going to discuss with you the next further important topic that is related to text formatting. So in the last class, I discussed about the formatting, text formatting in a text. There are two types in a formatting in a text. First one is a logical formatting and second one is a physical formatting. So logical formatting, the how many tags are there? ಅದನ್ನ explain ಮಾಡಿದ್ರಿ already. Now the second one is a physical formatting. So physical formatting ಅಂದ್ರೆ ಏನ್ರಿ? Physical formatting is nothing. Physical means what? We can see that one and we can touch that one. That's it may be a thing or it may be a ಏನು ಇರಬಹುದ್ರಿ ಅದನ್ನ ನಾವು ಟಚ್ ಮಾಡ್ತೀವಿ ಅದನ್ನ ನೋಡ್ತೀವಿ. Okay, for example, take this one is a this text ಇದ್ರಿ ಟೆಕ್ಸ್ಟ್ ಅಂತ ತಗೋತೀನಿ. ಇದನ್ನ ಏನ್ ಮಾಡ್ಬೋದ್ರಿ already it's having its color that is a yellow color ಅದರಿ. So if you want to remove and add extra color red, pink, blue ಯಾವ್ದು ಬೇಕು ನೀವು ಆಡ್ ಮಾಡ್ಬೋದ್ರಿ. And ಇದ್ರ ಶೇಪ್ ಏನದರಿ ಇಷ್ಟ ಅದ. ನೀವು ಬೇಕಂದ್ರ ಯು ಕ್ಯಾನ್ ಲಾರ್ಜ್ ಮಾಡಬಹುದ್ರಿ ಇಲ್ಲ ಸ್ಮಾಲ್ ಮಾಡಬಹುದ್ರಿ. ಇದ್ರ ಸ್ಟೈಲ್ ಚೇಂಜ್ ಮಾಡಬಹುದ್ರಿ. ಓಕೆ, ಸೊ ಫಿಸಿಕಲ್ ಅಂದ್ರೆ ಇದು ಏನ್ ಫಿಸಿಕಲಿ ಅದಲ್ಲ, ಇದಕ್ಕೂ ನಾವು ಎಕ್ಸ್ಟ್ರಾ ಫೀಚರ್ಸ್ ಪ್ರಾಪರ್ಟೀಸ್ ಆಡ್ ಮಾಡೋದಕ್ಕೆ ಏನಂತಾರಿ, ದಿಸ್ ಈಸ್ ಒನ್ ಥಿಂಗ್ ಅದರಿ. ಬಟ್ ನಾವ್ ಎದಕ್ಕೆ ಆಡ್ ಮಾಡಾತೀವ್ರಿ? ಟೆಕ್ಸ್ಟಿಂಗ್ ಮಾಡಾಕ. ಟೆಕ್ಸ್ಟಿಂಗ್ ಏನ್ ಮಾಡೋದ್ರಿ? ಅದನ್ನ ಬೋಲ್ಡ್ ಮಾಡೋದು, ಇಟಾಲಿಕ್ ಮಾಡೋದು, ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ಅದನ್ನ ಕಲರ್ ಚೇಂಜ್ ಮಾಡಬಹುದು, ಫಾಂಟ್ ಸೈಜ್, ಫಾಂಟ್ ಸ್ಟೈಲ್, ದೀಸ್ ಆರ್ ಕಾಲ್ಡ್ as ಟೆಕ್ಸ್ಟ್ ಫಾರ್ಮ್ಯಾಟಿಂಗ್. ಟೆಕ್ಸ್ಟ್ ಮೀನ್ಸ್ ವಾಟ್? ಕ್ಯಾರೆಕ್ಟರ್ಸ್ ಇರ್ತಾವ್ರಿ, ಅದಕ್ಕೆ ಫಾರ್ಮ್ಯಾಟ್ ಮಾಡೋದ್ರಿ. ಫಾರ್ಮ್ಯಾಟ್ ಅಂದ್ರೆ ಏನ್ರಿ? ಅದ್ರ ಕಲರ್ ಚೇಂಜ್ ಮಾಡೋದು, ಅದ್ರ ಸೈಜ್ ದೊಡ್ಡ ಮಾಡೋದು, ಸಣ್ಣ ಮಾಡೋದು, ಇಲ್ಲ ನಿಮ್ಗೆ ಯಾವ ಬೇಕು ಟೈಮ್ಸ್ ನೀವು ಸೈಜ್ ಅದ್ರ ಆಡ್ ಮಾಡೋದು, ಫಾಂಟ್ ಸೈಜ್, ಸ್ಟೈಲ್, ಕಲರ್. ಓಕೆ, ದಿಸ್ ಇಸ್ ಕಾಲ್ಡ್ as ಟೆಕ್ಸ್ಟ್ ಫಾರ್ಮ್ಯಾಟಿಂಗ್. ಎದಕ್ಕೆ ಅಪ್ಲೈ ಮಾಡ್ತೀವಿ ಇವೆಲ್ಲ ಪ್ರಾಪರ್ಟೀಸ್? ಪ್ರಾಪರ್ಟೀಸ್ ಎದಕ್ಕೆ ಆಡ್ ಮಾಡಾತೀವ್ರಿ? ಟೆಕ್ಸ್ಟಿಗೆ. ಟೆಕ್ಸ್ಟ್ ಮೀನ್ಸ್ ವಾಟ್? ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇರ್ತಾವ್ರಿ, ಅದಕ್ಕೆ ಏನ್ ಮಾಡೋದ್ರಿ? ನಾವು ಫಾರ್ಮ್ಯಾಟ್ ಮಾಡೋದು, ಒಂದು ಶುದ್ಧ ಫಾರ್ಮ್ಯಾಟ್. ಫಾರ್ಮ್ಯಾಟ್ ಮೀನ್ಸ್ ವಾಟ್? ಫಾರ್ಮ್ಯಾಟ್ ಅಂದ್ರೆ ಏನ್ರಿ? ಅದು ಸಿಸ್ಟಮ್ಯಾಟಿಕ್ ಒಂದು ಫಾರ್ಮ್ಯಾಟ್ ಇರುತ್ತಲ್ಲ, ಫಾರ್ಮ್ಯಾಟ್ ಅಂದ್ರೆ ಏನ್ರಿ? ಆ ಒಂದು ಟೆಕ್ಸ್ಟಿಗೆ ಶುದ್ಧ ಮಾಡೋದು, ಚೆನ್ನಾಗಿ ಮಾಡೋದು, ಚಂದ ಕಾಣಿಸ್ಬೇಕು ಅದು ನೋಡಾಕ, ಹಂಗ ಅದನ್ನ ಕನ್ವರ್ಟ್ ಮಾಡೋದಕ್ಕೆ. ಎದಕ್ಕ? ಟೆಕ್ಸ್ಟಿಗೆ ನಾವ್ ಏನ್ ಮಾಡಾತೀವಿ? ಫಾರ್ಮ್ಯಾಟ್ ಪ್ರೊವೈಡ್ ಮಾಡಾತೀವಿ, ಅದಕ್ಕ ಚೆನ್ನಾಗಿ ಶುದ್ಧ ಮಾಡಾತೀವಿ. ಬಹಳ ಎಕಡೆ ಇರ್ತೈತಿ, ಅದನ್ನ ಚೆನ್ನಾಗಿ ಅಟ್ರಾಕ್ಟಿವ್ ಆಗಂಗ್ ಕಾಣಂಗ್ ಮಾಡೋದ್ರಿ. ಯಾವ್ದಕ್ಕ? ಟೆಕ್ಸ್ಟಿಗೆ. ಅದಕ್ಕೆ ಏನಂತಾರೆ? ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಅಂತಾರೆ. ಅದರೊಳಗೆ ಫಿಸಿಕಲ್ ಫಾರ್ಮ್ಯಾಟಿಂಗ್ ಅಂಡ್ ಲಾಜಿಕಲ್ ಫಾರ್ಮ್ಯಾಟಿಂಗ್ ಅಂತ ಕರೀತಾರೆ. ಲಾಜಿಕಲ್ ಫಾರ್ಮ್ಯಾಟಿಂಗ್ ಆರ್ ನಥಿಂಗ್ ಬಟ್ ಹೇಳಿನಲ್ರಿ ನಿಮಗೆ ಟ್ಯಾಗ್ಸ್ ಲಾಸ್ಟ್ ಕ್ಲಾಸ್ ಒಳಗೆ ಯಾವ ಹೇಳಿದಿರಿ? ಎಂಫಸೈಸ್ ಟ್ಯಾಗ್ ಅಂಡ್ another one is ಯಾವ್ದ್ರಿ? ಕೇಸವಲ್ರಿ? CIT ಟ್ಯಾಗ್, ಸ್ಟ್ರಾಂಗ್ ಟ್ಯಾಗ್ ಯೂಸ್ ಮಾಡಿದ್ರ ಕಂಟೆಂಟ್ ಏನಾಗುತ್ತ್ರಿ? ಡಾರ್ಕ್ ಆಗುತ್ತೆ, ಬೋಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಎಂಫಸೈಸ್ ಮಾಡಿದ್ರೆ ಇಟಾಲಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೆಲ್ಲ ಲಾಜಿಕಲ್ ಫಾರ್ಮ್ಯಾಟಿಂಗ್ ಅಂತಾರೆ. ಫಿಸಿಕಲ್ ಫಾರ್ಮ್ಯಾಟಿಂಗ್ ಅಂದ್ರೆ ಯಾವ್ರಿ? ಫಿಸಿಕಲ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ಯಾವಾಗ ಗೊತ್ತೇನ್ರಿ? ಆಲ್ರೆಡಿ ನೀವು ಕಲ್ತಿರಿ. ಅವಕ್ಕ ಫಿಸಿಕಲ್ ಫಾರ್ಮ್ಯಾಟಿಂಗ್ ಅಂತ ಗೊತ್ತಿರಂಗಿಲ್ಲ ನಿಮ್ಗೆ. ಕಾಣಿಸತಾವ್ರಿ? These are called as the physical formatting. Already you learn about the bold. B stands for a bold. Bold means what? ಏನಾಗುತ್ತೆ? ಟೆಕ್ಸ್ಟ್ bold ಆಗಿ ಕನ್ವರ್ಟ್ ಆಗುತ್ತೆ. Bold means what? ರಫ್ ಆಗುತ್ತೆ, dark ಆಗುತ್ತೆ. Okay. U stands for a underline. Means whatever the text is there, no, ಅದು text below ಏನಾಗುತ್ತೆ? underline line ಕೊಡುತ್ತೆ. ಇದು ಕಲ್ತಿರಿ, ಇವೆಲ್ಲ ಕಲ್ತಿನ ಫಸ್ಟ್ ಗೆ ಹೇಳಿ ನಿಮಗೆ. UK physical formatting tags ಅಂತ ಕರೀತಾರೆ. Okay. Next I, italic. Next big character ಏನಾಗ್ತಾರೆ? ಬಿಗ್ ಆಗ್ತಾವ. sub stands for a subscripted. Subscript means what? sub ಅಂದ್ರ ಕೆಳಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಲೈನ್ ಆಫ್ ಕೋಡ್ ಇರುತ್ತೆ, ಅದ್ರಲ್ಲಿ ಯಾವ ಒಂದು ವರ್ಡ್ ಸ್ವಲ್ಪ ಕೆಳಗೆ ಬರಬೇಕು ಅದನ್ನ ಹೈಲೈಟ್ ಮಾಡೋ ಸಮ ಯೂಸ್ ಮಾಡ್ತೀವಿ, ಸಬ್ಸ್ಕ್ರಿಪ್ಟೆಡ್. ನೆಕ್ಸ್ಟ್ ಸೂಪರ್ ಸ್ಕ್ರಿಪ್ಟ್ ಮೀನ್ಸ್ ಅದೇನ್ರಿ? ಅಪೋಸಿಟ್ ಆಫ್ ಅ ಸಬ್ಸ್ಕ್ರಿಪ್ಟ್, ಮೇಲೆ ಹೋಗುತ್ತೆ. ನೆಕ್ಸ್ಟ್ ಸ್ಟ್ರೈಕ್ and TT. ಇವೆರಡು ಗೊತ್ತಿಲ್ಲ ನಿಮಗೆ, ಇವು ಹೇಳ್ತೀನಿ. ಫಿಸಿಕಲ್ ಫಾರ್ಮ್ಯಾಟಿಂಗ್. ಇನ್ ದ ಫಿಸಿಕಲ್ ಫಾರ್ಮ್ಯಾಟಿಂಗ್ how many formatting tags are there? Bold, italic, underline, big and small one ಬರುತ್ತೆ actually, plus a subscript, superscript, strike and TT.
Next concept is main command. Anyone want a once again explanation about this tags? Bold, underline, italic. Bakery as explanation. Bakery. One mark those later. You tags ಹೇಳಿಲ್ಲ ನಾ ಸ್ಟಾರ್ಟಿಂಗ್ ಏನು ರೆಸ್ಪಾನ್ಸ್ ಇಲ್ಲ ನಿಮ್ಮ ಕಡೆಯಿಂದ ಅಗಡೆ ಹೋದ್ರಾಗ್ತಿ ನೀವು ತಿಳಿದದ ಈ ಕಡೆ ಗರ್ಲ್ಸ್ ಯು ಫಸ್ಟ್ ಬಂದ್ರೆ ಎಲ್ಲಿ ಕ್ಲಾಸಿಗೆ ಈಗ ಹಾ ಆನ್ಲೈನ್ ಅಟೆಂಡ್ ಆಗಿರಿ ನೇಮ್ ಏನ್ರಿ ನಿಮ್ದು ರೂಪಾ ಅರ್ಮೋಟಿ ಅದೆಲ್ಲ ಅರ್ಮೋತಿ ಓಕೆ ಕ್ಲಾಸ್ ಅಟೆಂಡ್ ಆಗಿರಿ ತಿಳಿದದ ಅವಾಗ ಏನ್ ತಿಳಿದದು ಏನ್ ಹೇಳಿದ್ರು ಫ್ರೀ ಟೈಮ್ ಅಂದ್ರೆ ಬೋಲ್ಡ್ ಏನ್ ಬೋಲ್ಡ್ ಆಗ್ತದೆ ಡಾರ್ಕ್ ಅದೇ ಏನ್ ಡಾರ್ಕ್ ಆಗ್ತದೆ ಡಾರ್ಕ್ ಬರ್ತಿತ್ತು ಹಾ ಡಾರ್ಕ್ ಆಗುತ್ತೆ ನೆಕ್ಸ್ಟ್ ಬಿಗ್ ಬಿಗ್ ಏನ್ ಮಾಡ್ತದ್ರಿ ದೊಡ್ಡ ಏನ್ ದೊಡ್ಡ ಆಗ್ತದೆ ದೊಡ್ಡ ಆಗ್ತದೆ ನೆಕ್ಸ್ಟ್ ಇದು ಐ ಬೋಲ್ಡ್ ಆಗ್ತದ್ರಿ ಇಟಾಲಿಕ್ ಆಗ್ತದೆ ವೆರಿ ಗುಡ್ okay the next concept is the main command that is a list tag or a list commands what is list means what here list and range list and range ha list and range menu nodiri restaurant ಹೋಗಿರ್ತೀರಿ ಮೆನು ನೋಡ್ರಿ ಮೆನು ಒಳಗ ಲಿಸ್ಟ್ ಆಫ್ ಐಟಮ್ಸ್ ಇರ್ತದೆ ಒನ್ ಆಫ್ ದಿ ಅಂದರ there are many lists ಇರ್ತದ್ರಿ ಫುಡ್ ಓಕೆ ಅದ್ರ ಮತ್ತೆ ಡಿಫರೆಂಟ್ ರೀ ಸೂಪ್ ಒಂದ್ ಬೇರೆ ಪ್ಲಸ್ ದಾಲ್ ಒಂದ್ ಬೇರೆ ಅಂಡ್ ಏನೋ you girls and boys ಹಲೋ ಅಪ್ಪಿ ಹಾ ಯಾಕಪ್ಪಿ ಕಾಲ್ ರಿಸೀವ್ ಮಾಡಂಗಿಲ್ಲ ಮತ್ ಕಾಲೇಜಿಗೆ ಬಾ ಅಂತ ಹೇಳೈತಿಲ್ಲ ನಿಮಗ ಗ್ರೂಪ್ ಒಳಗೂ ಮೆಸೇಜ್ ಮಾಡೈತಿ ಕಾಲ್ ಮಾಡಿವಿ ನಿಮ್ ಫಾದರ್ಗೂ ಕಾಲ್ ಮಾಡೀನಿ ಅವರು ರಿಸೀವ್ ಮಾಡಿಲ್ಲ ಕಾಲೇಜ್ಗೆ ಅದಕ್ಕೆ ಬರದ್ಬಿಟ್ಟು ಹೇಳಿನ ಈಗೇನ್ ಫ್ರೀ ಇದೀನಿ ನಾ ಈಗ ಬಾ ಕಾಲೇಜಿಗೆ ಬಾ ಸರ್ ಬೈಲಾತಾರ ನೋಡಿ ಯಾರು ಬರಲ್ಲ ಅವ್ರಿಗೆ ಹಾ ಈಗ ಬರ್ರಿ ನಡೀತೈತಿ ಈಗ 12 ಆಗೈತ್ರಿ ಒಂದ್ 10 ಮಿನಿಟ್ಸ್ ಒಳಗ್ ಬರ್ರಿ ಬಂದ ಪ್ರಹ್ಲಾದ್ ಸರಿಗೆ ಭೇಟಿ ಆಗಿ ಇಡ್ಲಿರಿ ಆಯ್ತು ತಿಳಿದ್ರಿ UL list commands in that UL ನೀವು ಲಿಸ್ಟ್ ಆಫ್ ಐಟಮ್ಸ್ ಕ್ರಿಯೇಟ್ ಮಾಡಾಕತ್ತಿದ್ರೆ ಅಂದ್ರೆ ಈ ಲಿಸ್ಟ್ ಆಫ್ ಐಟಮ್ಸ್ ಯಾವ ಒಂದು ಟ್ಯಾಗ್ ಒಳಗೆ ಮೆನ್ಷನ್ ಮಾಡ್ತೀವಿ UL stands for unordered list okay come in
ನೆಕ್ಸ್ಟ್ DL ಬಂದ್ರಿ 4 ಜನ ಬಂದ್ರಿ ಹಾ ಬರ್ ಏನ್ರಿ ಇದು okay listen here then the HTML description list. HTML also support the description list by using a DL. A description list is a list of terms which description of each item. Description list, that is a DL. DL stands for D stands for description, L stands for a list. Whatever the list create ಮಾಡಿರ್ತಿರಲ್ಲ ಅದದು description add ಮಾಡೋದ್ರಿ by using a DL tag. Okay, DL tag stands for a description list. Description list. Okay, already you created the list of the items, that is a coffee, tea, milk and juice etc. So ಅವರಿಗೆ ಕಸ್ಟಮರಿಗೆ ಬರನ್ ಗೊತ್ತಾಗಬೇಕಲ್ರಿ ಇದು ಕಾಫಿ ಹಾಟ್ ಐತೋ ಕೋಲ್ಡ್ ಕಾಫಿ ಐತೋ ಹಾಟ್ ಕಾಫಿ ಐತೋ ಮಿಲ್ಕ್ ಹಾಟ್ ಕಾಫಿ ಐತೋ ಕೋಲ್ಡ್ ಕಾಫಿ ಐತೋ ಅದು ಮಿಲ್ಕ್ ಬಾದಾಮ್ ಮಿಲ್ಕ್ ಐತೋ ಆರ್ ನಾರ್ಮಲ್ ಮಿಲ್ಕ್ ಐತೋ ಸೊ ಯು ವಾಂಟ್ ಅ ಎಕ್ಸ್ಪ್ಲನೇಷನ್ ಅಬೌಟ್ ದಟ್ ಒನ್. ಸೊ ಬಿಫೋರ್ ನೀವು ಕ್ವಶನ್ ಕೇಳೋಕ್ಕಿಂತ ಮುಂಚೆನೆ ಅವ್ರು ಬರೆದಿಟ್ಟಿದ್ರೆ ಅದು ಗೊತ್ತೇ ಆಗ್ಬಿಡ್ತೈತ್ರಿ ಏ ಹೌದು ಇದು ಕೋಲ್ಡ್ ಕಾಫಿ ಅದ ಹಾಟ್ ಕಾಫಿ ಅದ. ಅವ್ರು ಜಸ್ಟ್ ಲಿಸ್ಟ್ ಆಫ್ ಐಟಮ್ಸ್ ಕೊಟ್ರು ಅಂದ್ರ ಇದು ಕೋಲ್ಡ್ ಅದ ಏನ್ರಿ ಹಾಫ್ ಅಂಡ್ ಏನಿದ ಕೋಲ್ಡ್ ಅದ ಏನ್ ಹಾಟ್ ಅದ ಅಂತ ಕೇಳ್ತಿರೋ ಇಲ್ಲೋ ಅಂದ್ರ ನಿಮ್ಗೆ ಏನು ತ್ರಾಸ್ ಮಾಡೇಬಾರ್ದು, ನಿಮ್ಗೆ ಏನು ಏನಂತಾರಿ ಏನು ಹೆಚ್ಚಿಗೆ ಕೆಲಸ ಕೊಡಬಾರ್ದು, ಏನು ಅವ್ರ ಕಡೆ ಏನು ಪ್ರಾಬ್ಲಮ್ ನಿಮ್ಗೆ ಆಗ್ಬಾರ್ದು. ಅದ್ರ ಸಂಬಂಧ ಅವ್ರು ಏನ್ ಮಾಡ್ತಾರೆ ಈಚ್ ಐಟಮ್ಸ್ ಕೆಳಗ ಡಿಸ್ಕ್ರಿಪ್ಷನ್ ಬರ್ದಿರ್ತಾರೆ. ನೀವು ರೆಸ್ಟೋರೆಂಟ್ ಒಳಗ ನೋಡಿರ್ಬಹುದು. ಓಕೆ, ಸೊ ವೆಬ್ ಪೇಜ್ ಒಳಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡಿ ಹೋಟೆಲ್ ವೆಬ್ ಪೇಜ್ ಕ್ರಿಯೇಟ್ ಮಾಡಿರ್ತೀರಿ, ಲಿಸ್ಟ್ ಆಫ್ ಐಟಮ್ಸ್ ಇರ್ತಾವ್ರಿ. ಓಕೆ, ಲಿಸ್ಟ್ ಆಫ್ ಐಟಮ್ಸ್ ಒಳಗ ಕರೆದ್ರಿ ಯಾರ್ರಿ ಲಿಸ್ಟ್ ಆಫ್ ಐಟಮ್ಸ್ ಇರ್ತಾವ್ರಿ. ಆ ಲಿಸ್ಟ್ ಆಫ್ ಐಟಮ್ಸ್ ಕೆಳಗ ಡಿಸ್ಕ್ರಿಪ್ಷನ್ ಬರಿಬೇಕ್ರಿ. ನೀವು ಬರಿಬೇಕು ಅಂದ್ರೆ ಯಾವ ಟ್ಯಾಗ್ ಯೂಸ್ ಮಾಡ್ತೀರಿ DL tag. D stands for a description, L stands for a list. Whatever the list of items created, no, you need to mention the description of each and every item. Let us see here. This is one of the example here. So ಇಲ್ಲಿ ಏನ್ ಮಾಡ್ಬೇಕ್ರಿ ಅಂದ್ರ so these description list are under the DL tag only. So ನೀವು description ಬರಿಲಾತ್ತೀರಿ ಅದಕ್ಕೆ ಎದ್ರೊಳಗೆ ಬರಿಬೇಕ್ರಿ ಇದು ಫಸ್ಟ್ DL ಕಮಾಂಡ್ ಓಪನ್ ಮಾಡ್ಬೇಕ್ರಿ. ಯಾಕಂದ್ರೆ ಎಲ್ಲಾ ಐಟಮ್ ಏನ್ ಮಾಡಾತಿದ್ರು ಡಿಸ್ಕ್ರಿಪ್ಷನ್ ಬರಾತ್ರಿ. DL ಕಮಾಂಡ್ ಟ್ಯಾಗ್ ಓಪನ್ ಆಗೈತಿ, ಇದು ಕ್ಲೋಸ್ ಆಗೈತಿ. ನೋಡೋಣ್ರಿ ಎಕ್ಸಾಂಪಲ್ ನಾ ಇದನ್ನ ಫಸ್ಟ್ ರನ್ ಮಾಡಿ ತೋರಿಸ್ತೀನಿ. as you can see here ಇಲ್ಲಿ ನೋಡ್ರಿ DL stands for a description list. Okay, ಇದೇನದರಿ okay okay DT ಟ್ಯಾಗ್ ಓಪನ್ ಮಾಡ್ಯಾರ. ಅದ್ರೊಳಗೆ ಏನ್ ಮಾಡ್ಯಾರಿ ಯಾವ ಒಂದು ಐಟಮ್ ನೀವು ಆಡ್ ಮಾಡಾತೀರಿ ಅದು ಪ್ಲಸ್ ಈ ಐಟಮ್ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬರಿಲಾತೀರಿ by using a DD description of DD ಏನ್ರಿ ಇದು okay DD and DT ಅಂದ್ರೆ ಏನ್ರಿ DD ಅಂದ್ರೆ ಏನ್ರಿ ಕಾಫಿ ಮಿಲ್ಕ್. ಓಕೆ, ಇದನ್ನ ಹೇಳ್ತೀನಿ ವೇಟ್ ಮಾಡ್ರಿ. ಜಸ್ಟ್ DL ಒಳಗೆ ಏನ್ ಇರ್ತಾವ್ರಿ DT and DD. DT ಒಳಗೆ ಏನ್ ಮಾಡ್ಯಾರಿ ಕಾಫಿ ಅನ್ನೋ ಒಂದು ಐಟಮ್ ಆಡ್ ಮಾಡ್ಯಾರಿ. ಸೊ ಈ ಕಾಫಿ ಬ್ಲಾಕ್ ಐತೋ ಬ್ಲಾಕ್ ಹಾಟ್ ಡ್ರಿಂಕ್, ಇದು ಏನದರಿ ಬ್ಲಾಕ್ ಅದ ಪ್ಲಸ್ ಹಾಟ್ ಡ್ರಿಂಕ್ ಅದರಿ. ಓಕೆ, ನೆಕ್ಸ್ಟ್ ಅದರ್ ಒನ್ ಐಟಮ್ ಮಿಲ್ಕ್. ಸೊ ದಟ್ ಮಿಲ್ಕ್ ಇಸ್ ವೈಟ್ ಕೋಲ್ಡ್ ಡ್ರಿಂಕ್. ಅದ್ರ ಬಗ್ಗೆ ಏನ್ ಮಾಡ್ಯಾರ ಇವರು ಡಿಸ್ಕ್ರಿಪ್ಷನ್ ಆಡ್ ಮಾಡ್ಯಾರಿ. DL ಕ್ಲೋಸ್ ಮಾಡ್ಯಾರ, ಬಾಡಿ ಕ್ಲೋಸ್ HTML. ಔಟ್ಪುಟ್ ಏನ್ ಬಂದ್ರಿ ಕಾಫಿ. ಈ ಕಾಫಿ ಅದರಿ ಪ್ಲಸ್ ಅದ್ರ ಡಿಸ್ಕ್ರಿಪ್ಷನ್ ಏನದರಿ ಬ್ಲಾಕ್ ಹಾಟ್ ಡ್ರಿಂಕ್. ನೆಕ್ಸ್ಟ್ ಮಿಲ್ಕ್. ಸೊ ಮಿಲ್ಕ್ ವೈಟ್ ಕೋಲ್ಡ್ ಡ್ರಿಂಕ್. ಅದ್ರದ್ದು ಡಿಸ್ಕ್ರಿಪ್ಷನ್ ರೀ ಇದು. ಎದ್ರ ಡಿಸ್ಕ್ರಿಪ್ಷನ್ ರೀ ಇದು ನೀವು ಐಟಮ್ಸ್ ಇದಾವಲ್ರಿ ಲಿಸ್ಟ್ ಆಫ್ ಐಟಮ್ ಕ್ರಿಯೇಟ್ ಮಾಡಿರಲ್ಲ ಅದ್ರ ಡಿಸ್ಕ್ರಿಪ್ಷನ್ ರೀ. ಓಕೆ,
So actually this dd command is used to provide the description to the items. ಈ ಐಟಮ್ಸ್ ಗಳಿಗೆ ಡಿಸ್ಕ್ರಿಪ್ಷನ್ ಆಡ್ ಮಾಡಕ ಓಕೆ ಇಲ್ಲದರಿ ಆಲ್ರೆಡಿ dl command ಅಂತ ಕ್ರಿಯೇಟ್ ಮಾಡ್ತೀವಿ. d stands for a description to the list. So already created the list here. So ಇಲ್ಲಿ dt command ಯೂಸ್ ಮಾಡ್ಕೊಂಡು ಲಿಸ್ಟ್ ಕ್ರಿಯೇಟ್ ಮಾಡಿದ್ವಿ. ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್. So ಈ ಲಿಸ್ಟ್ ಒಳಗ ಈ ಲಿಸ್ಟ್ ಗೆ ಏನ್ ಮಾಡಾಕತ್ತೀನಿ ನಾನು ಡಿಸ್ಕ್ರಿಪ್ಷನ್ ಆಡ್ ಮಾಡಾಕತ್ತೀನಿ by using a dd tag. ನೆಕ್ಸ್ಟ್ ಇನ್ನೊಂದು ಐಟಮ್ ಕ್ರಿಯೇಟ್ ಮಾಡಿದ್ವಿ. ಅದಕ್ಕೆ ಏನ್ ಮಾಡಿದ್ವಿ ಡಿಸ್ಕ್ರಿಪ್ಷನ್ ಆಡ್ ಮಾಡಿ. ಹಿಂಗ್ ಮಾಡಿದ್ರೆ ಔಟ್ಪುಟ್ ಹಿಂಗ್ ಬರುತ್ತೆ ನೋಡಿ. ಡಿಸ್ಕ್ರಿಪ್ಷನ್ ಲಿಸ್ಟ್ ಅದು h2 ಏನ್ರಿ ಹಂಗಂದ್ರ h2 ಏನ್ರಿ ಹಂಗಂದ್ರ ತಿಳಿಲಾತದಿಲ್ಲ ಹೇಳಾತದ ತಿಳಿಲಾತದ ನಂಗೂ ಇವತ್ತು ತಿಳಿಲಾತ ಹೇಳಾತದ ತಿಳಿಲ್ಲ ಸ್ವಲ್ಪ ತಿಳಿತೀವಿ ನೋಡ್ರಿ ಅದೊಂದು ಗೊತ್ತೈತಿಂದ HTML ಓಪನ್ ಮಾಡ್ರಿ ಬಾಡಿ ಒಳಗ ಬರಿಲಾತ ಬಾಡಿ ಒಳಗ ಹೆಡಿಂಗ್ ರೀ ಹೆಡಿಂಗ್ ಟ್ಯಾಗ್ ಹೆಡಿಂಗ್ ಇದು ಬಾಡಿ ಒಳಗ ಇದೆ ಡಿಸ್ಪ್ಲೇ ಆಗಲ್ಲ ಬಾಡಿ ಪೇಜ್ ಇದೆ ಓಕೆ ಅದರೊಳಗ h2 ಅಂತ ಕ್ರಿಯೇಟ್ ಮಾಡ್ಯಾರ h2 ಇಸ್ ನಥಿಂಗ್ ಬಟ್ ಅ ಹೆಡಿಂಗ್ ಟ್ಯಾಗ್ ಅದರ ಯು ಕ್ಯಾನ್ ನೇಮ್ ಹೆಡಿಂಗ್ ಟ್ಯಾಗ್ ಯೂಸ್ ಮಾಡಬಹುದು ನೇಮ್ ಹೆಡಿಂಗ್ ಟ್ಯಾಗ್ ಯೂಸ್ ಮಾಡಿದ್ರೆ ಎಲ್ಲಂತ ಮ್ಯಾಲ್ ಪೇಜ್ ಬರುತ್ತೆ ಬಟ್ ಬಾಡಿ ಒಳಗ ಹೆಡಿಂಗ್ ಕ್ರಿಯೇಟ್ ಮಾಡ್ಯಾರ ಅದರೊಳಗ ಬರಿಲಾತ ಏನ್ ಬರ್ತಾರ ಆ ಡಿಸ್ಕ್ರಿಪ್ಷನ್ ಲಿಸ್ಟ್ ಅದಕ್ಕೆ ಏನು ಮ್ಯಾಲ್ ಡಿಸ್ಪ್ಲೇ ಆಗಿದೆ ಡಿಸ್ಕ್ರಿಪ್ಷನ್ ಅದು ಮುಗಿದಲ್ಲ ಲಿಸ್ಟ್ ಕ್ರಿಯೇಟ್ ಮಾಡ್ಯಾರ ಓಕೆ ನೀವು ಆಕ್ಚುಲಿ ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ರಿ ಲಿಸ್ಟ್ ಗೆ ಪ್ಲಸ್ ಡಿಸ್ಕ್ರಿಪ್ಷನ್ ಆಡ್ ಮಾಡಬೇಕಾಗಿತ್ತು ಅಂದ್ರೆ ಯಾವ ಕಮಾಂಡ್ ಯೂಸ್ ಮಾಡ್ತೀರಿ ನೀವು dl command description list means providing a description to each list. So URL ಒಳಗ ನೀವು ಲಿಸ್ಟ್ ಕ್ರಿಯೇಟ್ ಮಾಡಾಕತ್ತೀರಿ ಅಂದ್ರ ಎಲ್ಲ ಕ್ಲಿಕ್ ಮಾಡ್ರಿ ಯಾಕಂದ್ರೆ ನಾವು ಎಲ್ಲ ತಗೋಬೇಕು ಬಟ್ ಇದಕ್ಕೆ ನೀವು ಡಿಸ್ಕ್ರಿಪ್ಷನ್ ಆಡ್ ಮಾಡಾಕ್ರಿ ಅದ್ರ ಸಂಬಂಧ ಯಾವ ಕಮಾಂಡ್ ಯೂಸ್ ಮಾಡ್ತೀರಿ ಟ್ಯಾಗ್ dd ಯೂಸ್ ಮಾಡಿ ಐಟಮ್ ಹಾಕಿದ್ರಿ ಓಕೆ ನೀವು ಇಷ್ಟೇ ಹಾಕಿದ್ರೆ ಔಟ್ಪುಟ್ ಏನ್ ಬರುತ್ತೆ ಜಸ್ಟ್ ಇಷ್ಟೇ ಹಾಕಿದ್ರೆ ಇಷ್ಟೇ ಹಾಕಿದ್ರೆ ಏನ್ ಬರುತ್ತೆ ಔಟ್ಪುಟ್ ಕಾಫಿ ಅಂತ ಇಷ್ಟೇ ಬರುತ್ತೆ ಓಕೆ ನೆಕ್ಸ್ಟ್ ಇದು ಕಾಫಿ ನಿಮಗೆ ಕೋಲ್ಡ್ ಐತೋ ಹಾಟ್ ಐತೋ ಗೊತ್ತಾಗಬೇಕಲ್ಲ ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬರಿಬೇಕಲ್ಲ ನೀವು ಅದಕ್ಕೆ ಯಾವುದು ಯೂಸ್ ಮಾಡ್ತೀರಿ dd ಕಮಾಂಡ್ dd ಟ್ಯಾಗ್ ಏನಂದ್ರೆ ಇದು ಬ್ಲಾಕ್ ಹಾಟ್ ಡ್ರಿಂಕ್ ಅದರಿ ಬ್ಲಾಕ್ ಅದ ಪ್ಲಸ್ ಹಾಟ್ ಅದರಿ ಅದೇನದರಿ ಡ್ರಿಂಕ್ ಅದ ಅದಕ್ಕೆ ನೀವು ಹೇಳಾತ್ರಿ ಯಾರಿಗೆ ಹೇಳಾತ್ರಿ ಕಸ್ಟಮರ್ ಈಗ ಬರುತ್ತೆ ಅದು ಕೆಳಗೆ ಏನ್ ಬರುತ್ತಾ ಬ್ಲಾಕ್ hot drink. Providing a description to each items whatever created in a list. Okay, by using a dl tag. dl stands for a description link. Sorry, description list. Providing a description to the list. This is one of the list. Another one is a milk. ಇದಕ್ಕೆ ಏನು ಆಡ್ ಮಾಡ್ತೀರಿ white cold drink. Next pizza add ಮಾಡಿರ್ತೀರ ಅನ್ಕೊಳ್ಳಿ that is a with cheese add ಮಾಡ್ರಿ pizza ಯಾವ್ದು ಅಂತ ನೀವು ಕೇಳ್ತೀರಿ ಅವ್ರು ಕೇಳ್ತಾರೆ ನಿಮಗೆ pizza ಯಾವ್ದು ಬೇಕು ಚೀಸ್ ಹಾಕಿರ್ಬೇಕು ಚೀಸ್ ಹಾಕ್ಲಾರ್ಬೇಕು ಅವ್ರು ಕೊಟ್ಬಿಡ್ತಾರ ನಂತರ ವಿತ್ ಚೀಸ್ ಇದೈತಿ ಅಂತ ನೋಡಿದ್ರೆ ಗೊತ್ತಾಗ್ತದೆ ನೀವು ಬೇಕಾದ್ರೆ ಆರ್ಡರ್ ಮಾಡ್ಬೋದು ಆರ್ಡರ್ ಮಾಡಬೇಕು ಅಂದ್ರೆ there are many list of items are there providing a description to each items by using a dl command. D stands for a description, L stands for a list. Providing a description to each and every list by using a dl command. Okay, sorry dl command. ಈ dl command ಒಳಗ list create ಮಾಡಬೇಕು ಅಂದ್ರೆ ಯಾವ command ಯೂಸ್ ಮಾಡಬೇಕು dd. Description add ಮಾಡಕ dd. ಇದು next command is OL ಹೇಳಿನಲ್ಲ
LI. LI stands for a list item. UL stands for a unordered list. OL stands for a order list. OL ಒಂದು ಹೇಳ್ತೀನಿ ನೋಡಿ. ನೀವ UL ಕಮಾಂಡ್ ಯೂಸ್ ಮಾಡಿದ್ರಿ ಅಂದ್ರ ಅದ್ರೊಳಗ ಲಿಸ್ಟ್ ಏನ್ ಕ್ರಿಯೇಟ್ ಮಾಡ್ತಿರಲ್ಲ obviously using a li tag. li tag ರೀ. Try to understand the UL stands for a unordered list. UL stands for a unordered list. Okay, unordered list UL tag ಎದಕ್ಕೆ ಯೂಸ್ ಮಾಡ್ತೀರಿ ಅಂದ್ರ ಲಿಸ್ಟ್ ಆಫ್ ಐಟಮ್ಸ್ ಕ್ರಿಯೇಟ್ ಮಾಡಾಕ್ರಿ. ಓಕೆ, UL ಓಪನ್ ಮಾಡ್ಬೇಕ್ರಿ, ಅದ್ರ ಎಷ್ಟು ನೀವು ಐಟಮ್ಸ್ ಕ್ರಿಯೇಟ್ ಮಾಡ್ತಿರ್ತಿರಲ್ಲ ಅದಕ್ಕೆ ಒಂದೊಂದು ಟ್ಯಾಗ್ ಆಡ್ ಮಾಡ್ಬೇಕ್ರಿ. ದಟ್ ಈಸ್ ಅ li tag. li tag. li tag. Okay, UL, that is unordered. This is called as a list. Okay, ಇದು ಟ್ಯಾಗ್ ಯೂಸ್ ಮಾಡಿ ನೀವು ಏನ್ ಮಾಡ್ತೀರಿ, ಲಿಸ್ಟ್ ಆಫ್ ಐಟಮ್ಸ್ ಕ್ರಿಯೇಟ್ ಮಾಡ್ತೀರಿ. ಏನ್ ಕ್ರಿಯೇಟ್ ಮಾಡತ್ತೀರಿ, ಕಾಫಿ ಕ್ರಿಯೇಟ್ ಮಾಡತ್ತೀರಿ, ನೆಕ್ಸ್ಟ್ ಟೀ ಕ್ರಿಯೇಟ್ ಮಾಡತ್ತೀರಿ, ನೆಕ್ಸ್ಟ್ ಅನದರ್ ಇಸ್ ಮಿಲ್ಕ್. ಬಹಳ ಅದಾವ ಹಿಂಗ್ ಬರೆದ್ರೆ ಆಗಂಗಿಲ್ಲ, ಎರರ್ ತೋರಿಸ್ತೇವೆ. ಬಿಕಾಸ್ ದೀಸ್ ಆರ್ ದಿ ಲಿಸ್ಟ್ ಅದಾವ್ರಿ. ಸೊ ಈ ಲಿಸ್ಟ್ ಬರಬೇಕು ಅಂದ್ರ ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ, li ಕ್ಲೋಸ್ ಮಾಡ್ತೀವಿ. li ಕ್ಲೋಸ್ li. ತಿಳಿತು ಹಿಂಗ್ ಬರೆದ್ರೆ ಔಟ್ಪುಟ್ ಏನ್ ಬರುತ್ತ್ರಿ, ಕಾಫಿ, ಟೀ, ಮಿಲ್ಕ್. ತಿಳಿತು ಹಿಂಗ್ ಲಿಸ್ಟ್ ಆಫ್ ಐಟಮ್ಸ್ ಬರಬೇಕು ಅಂದ್ರ ಯಾವ ಟ್ಯಾಗ್ ಒಳಗ್ ಬರಿಬೇಕ್ರಿ, ನಾವು UL ಟ್ಯಾಗ್ ಒಳಗ್ ಬರಿಬೇಕು. ಲಿಸ್ಟ್ ಬರಬೇಕು ಅಂದ್ರ UL ಟ್ಯಾಗ್ ಒಳಗ್ ಬರಿಬೇಕು. ಇವೆಲ್ಲ ಲಿಸ್ಟ್ ಒನ್ ಆಫ್ಟರ್ ದಿ ಅದರ್ ಬರಬೇಕು ಅಂದ್ರ ಇವಷ್ಟು ಐಟಮ್ಸ್ ಲಿಸ್ಟ್ ಟ್ಯಾಗ್ ಒಳಗ್ ಮೆನ್ಷನ್ ಮಾಡ್ಬೇಕು. ತಿಳಿತು, this is called as a UL command, UL tag. Okay, sometimes command ಅಂತನೂ ಕರೀತಾರೆ. ಡಿಸ್ಕ್ರಿಪ್ಷನ್ ಬರಿಬೇಕಾಗಿತ್ತಂದ್ರೆ ಈಚ್ ಐಟಮ್ ಗೆ ಇದು ಏನ್ರಿ, UL ಓನ್ಲಿ ಲಿಸ್ಟ್ ಆಫ್ ಐಟಮ್ಸ್ ಮೆನ್ಷನ್ ಮಾಡಾಕ್ರಿ. ಈ ಆ ಐಟಮ್ ಗೆ ಡಿಸ್ಕ್ರಿಪ್ಷನ್ ಆಡ್ ಮಾಡ್ಬೇಕಾಗಿತ್ತಂದ್ರೆ ಯಾವ ಕಮಾಂಡ್ ಯೂಸ್ ಮಾಡ್ತೀವ್ರಿ, DL ಕಮಾಂಡ್. ಓಕೆ, DL ಕಮಾಂಡ್. DL ಕಮಾಂಡ್ ಕ್ಲೋಸ್ ಆಯ್ತು. ಈ DL ಕಮಾಂಡ್ ಒಳಗೆ ನೀವು ಏನ್ ಮಾಡ್ಬೇಕ್ರಿ, DT ಕಮಾಂಡ್ ಯೂಸ್ ಮಾಡ್ಕೊಂಡು ಲಿಸ್ಟ್ ಕ್ರಿಯೇಟ್ ಮಾಡ್ತೀವಿ, T ಕ್ರಿಯೇಟ್ ಮಾಡಿದ್ವಿ. ಸೊ ಈ T ಗ ನೀವು ಡಿಸ್ಕ್ರಿಪ್ಷನ್ ಆಡ್ ಮಾಡ್ಬೇಕ್ರಿ. ಈಗ ಡಿಸ್ಕ್ರಿಪ್ಷನ್ ಆಡ್ ಮಾಡ್ಬೇಕಂದ್ರ DD ಕಮಾಂಡ್. ಏನ್ರಿ ಇದು T, ಹಾಟ್ ಡ್ರಿಂಕ್. ಕ್ಲೋಸ್ DD. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ರಿಯೇಟ್ ಮಾಡ್ಬೇಕು ನೀವು. ಏನ್ ಕ್ರಿಯೇಟ್ ಮಾಡ್ತೀರಿ, ಕಾಫಿ. ಈ ಕಾಫಿ ಕೋಲ್ಡ್ ಆಯ್ತು ಹಾಟ್ ಆಯ್ತು ಡಿಸ್ಕ್ರಿಪ್ಷನ್ ಬೇಕಲ್ಲ, ಬೈ ಯೂಸಿಂಗ್ ಅ DD ಟ್ಯಾಗ್, ದಟ್ ಈಸ್ ಅ ಹಾಟ್ ಕಾಫಿ. ಹಿಂಗ ಬಹಳಷ್ಟು ಕ್ರಿಯೇಟ್ ಮಾಡ್ಬೋದ್ರಿ. ಮಾಡಿದ್ರೆ ಔಟ್ಪುಟ್ ಏನ್ ಬರುತ್ತೆ, ಇದನ್ನ ಟೀ ಬರುತ್ತೆ, ನೆಕ್ಸ್ಟ್ ಹಾಟ್ ಡ್ರಿಂಕ್, ನೆಕ್ಸ್ಟ್ ಕಾಫಿ, ಹಾಟ್ ಕಾಫಿ. ಇಷ್ಟೇ ತಿಳಿತಾ, UL and DL command. ತಿಳಿತಾ, UL command is used to list the items. DL command is used to providing a description to the each and every items in a list. Then the next one is L ಆಯ್ತು, U ಆಯ್ತು.
TL ಇಲ್ಲಿಟ್ಟೆದು ಟ್ಯಾಗ್ menu. Okay students, this is the end of your class now. In the last class, come up with a new different tags available in a HTML. Okay, thank you all of you. Barli bidli.